ಕೊಟ್ಟು ಅವರಿಗೆಲ್ಲ ಸಾಂತ್ವನ ಹೇಳಿ ಧೈರ್ಯ ಹೇಳಿ ಮತ್ತು ಊರಿನಲ್ಲಿ ಎರಡೂ ಸಮಾಜದ ಮುಖಂಡರಿಗೆ ಸೇರಿಸಿ ಮಾತಾಡಿ ಈ ಥರ ಘಟನೆ ಆಗಬಾರ್ದು, ಈ ಥರ ಘಟನೆ ಆಗೋದ್ರಿಂದ ನಮ್ಮ ಹತ್ರ ಬಿರುಕು ಬರ್ತವೆ, ನಮ್ಮ ಹತ್ರ ಒಡಕು ಬರ್ತವೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಾವೆಲ್ಲರೂ ಉಪಯೋಗಿಸ್ತೀವಿ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇರಬೇಕಾಗ್ತದೆ. ಕೆಲವೊಂದು ಗ್ರಾಮ ಅಣ್ಣ ತಮ್ಮರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವೆ, ಆದರೆ ಅವೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು. ಹೊರತಾಗಿ ಈ ಥರ ಜಗ ಆಡೋದ್ರಿಂದ ಈ ಥರ ಇದರಿಂದ ಇಡೀ ಶಾಖಾಪುರ ಗ್ರಾಮ ಏನೇ ಅಲ್ಲ, ನಮ್ಮ ಸುರಪುರ ಮತಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು, ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತಿಳಿಸಿ ಅವರೆಲ್ಲರಿಗೂ ಮಾತಾಡಿ ಬಂದು ಅವರೆಲ್ಲರೂ ಮೊದಲಿಂದೂ ಚೆನ್ನಾಗೇ ಇದ್ದರು. ಕೆಲವೊಂದು ಸಮಸ್ಯೆಗಳಿಂದ ಈ ಥರ ಆಗಿತ್ತು. ಈಗ ಮತ್ತೆ ಅವರು ಯಥಾ ಪ್ರಕಾರ ಮೊದಲ ಥರ ಹೊಂದಾಣಿಕೆಯಿಂದ ಹೋಗ್ತೀವಿ ಅಂತ ಗ್ರಾಮದವ್ರು ಹೇಳಿದ್ದಾರೆ. ಅದೇ ಥರ ಆ ಕುಟುಂಬದವರಿಗೂ ದೇವಣ್ಣ ಅಂತ ಪಾಪ ಅವನಿಗೂ ಹೋಗಿ ಮಾತಾಡಿ ಅವನಿಗೆ ಧೈರ್ಯ ತುಂಬಿ ಅವನಿಗೆ ಇನ್ಮೇಲೆ ಈ ಥರ ಘಟನೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗಿದ್ದ ಜವಾಬ್ದಾರಿ ನಮ್ಮದು ಅಂತೇಳಿ ಮಾತಾಡಿ ಅವರೆಲ್ಲರೂ ಸಮಾಧಾನಪಡಿಸಿ ಬರೋಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ಅವರು ನಿನ್ನೆ ಶಿವಕುಮಾರ್ ಅಂತೇಳಿ ಹುಡುಗ ಅಗ್ನಿವೀರದಲ್ಲಿ ಸೈನಿಕಾಗಿ ಆಸಾಮಲ್ಲಿ ಕೆಲಸ ಮಾಡ್ತಾನೆ. ಅವ್ರ ತಾಯಿ ಮೇಲೇನೂ ಹಲ್ಲೆ ಆಗಿತ್ತು. ಅವ್ರ ತಾಯಿನೂ ನಿನ್ನೆ ಹೋದಾಗ ಭೇಟಿಯಾಗಿ ಮಾತಾಡಿದರು. ಹೇಳಿದ್ರಪ್ಪ ನನ್ನ ಮಗ ಹಿಂಗೆ ಹಿಂಗೆ ನನಗೇನಾರ ಆಯ್ತಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ 4 ದಿನ ಬೇಕು ನನ್ನ ಮಗ ಅಂತಾರೆ. ನನಗೆ ಭಾಳ ಸಮಸ್ಯೆ ಆದಂತೆ ಇಲ್ಲ, ಅವರಿಗೆ ತಾಯಿಗೂ ಧೈರ್ಯ ಹೇಳಿ ಮತ್ತು ಆ ಗ್ರಾಮಸ್ಥರಿಗೂ ಮಾತಾಡಿ ಆ ಥರ ಮುಂದೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದಂತ ಊರನ್ನೆಲ್ಲ ಪ್ರಮುಖ ಮುಖಂಡರನ್ನು ಕುಂದಿಸಿ ಮಾತಾಡಿ ಬಂದಿದ್ದೇನೆ. ಅದಾದಮೇಲೆ ನನಗೆ ಸಾಯಂಕಾಲ ಯುವಕ ಫೋನ್ ಹಚ್ಚಿ, ನಾನು ಯುವಕನಿಗೆ ಫೋನ್ ಮಾಡಿದೆ. ನಾನು ಆನ್ ಡ್ಯೂಟಿಯಲ್ಲಿದ್ದ, ಫೋನ್ ಪಿಕ್ ಮಾಡಿ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನನ್ನ ಜೊತೆಗೆ ಮಾತಾಡಿ ಭಾಳ ಸಂತೋಷ ವ್ಯಕ್ತಪಡಿಸಿದೆ. ಇಲ್ಲ ಸರ್, ನೀವೆಲ್ಲ ಹೋಗಿ ನಮ್ಮ ತಾಯಿಗೆ ಮಾತಾಡಿ ಬಂದಿದ್ದು ಭಾಳ ಖುಷಿಯಾಯಿತು. ನಮಗೆ ಇವತ್ತು ನಮಗೆ ನೆಮ್ಮದಿ ಸಿಕ್ಕಂಗೆ ಆಗಿದೆ. ಇಲ್ಲಾಂದ್ರೆ ನಂಗೆ ಭಾಳ ಟೆನ್ಷನ್ನಾಗಿದ್ದೆ, ನಮ್ಮ ತಾಯಿಯಲ್ಲಿ ಏನಾಗ್ತೋ ಏನಿಲ್ಲ ಅಂತೇಳಿ ಭಾಳ ಟೆನ್ಷನ್ನೇ ಇದ್ದೆ. ಅಂದರೆ ನಾನು ಅದೇ ಟೆನ್ಷನಾಗಿ ಇರೋಕ್ಕೆ ಹೋಗ್ಬೇಕಂದ್ರೆ ನೀನು ದೇಶ ಸೇವೆ ಮಾಡೋಕ್ಕೆ ಹೊಟ್ಟಿದ್ದೆ. ಇಲ್ಲಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ತದೆ, ನಿಮ್ಮ ಕುಟುಂಬಕ್ಕೆ ನಾವು ರಕ್ಷಣೆ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಇನ್ಮೇಲೆ ಅಂತ ಏನಾದರೂ ಘಟನೆ ಆಯಿತು, ಏನಾರ ಸಮಸ್ಯೆ ಆದರೂ ತಕ್ಷಣ ನನಗೆ ಒಂದು ಫೋನ್ ಮಾಡಿಲ್ಲ ಮೆಸೇಜ್ ಮಾಡು, ತಕ್ಷಣ ಸ್ಪಂದಿಸೋಂಥ ಕೆಲಸ ಮಾಡ್ತೆ ಅಂತ ಅವ್ರು ಯುವಕನ ಜೊತೆಗೂ ಮಾತಾಡಿದೆ. ಭಾಳ ಆ ಯುವಕನು ನೆಮ್ಮದಿಯಿಂದ ಇದ್ದಾನೆ. ಅವನಿಗೂ ಒಂಥರ ಹೋಗಿ ಬಂದಿರೋದ್ರಿಂದ ಒಂದು ಆತ್ಮಸ್ಥೈರ್ಯ ಸಿಕ್ಕಂಗಿದೆ. ಇಲ್ಲಾಂದರೆ ಪಾಪ ಅಲ್ಲಿ ಬಾರ್ಡ್ರಲ್ಲಿ ಕೆಲಸ ಮಾಡಬೇಕು ಅಥವಾ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋ ಒಂದು ಚಿಂತೆಯಲ್ಲಿದ್ದ. ಇವತ್ತು ಅವನಿಗೂ ಮಾತಾಡ್ಸ್ಕೊಂಡು ಅವನು ಸ್ವಲ್ಪ ನೆಮ್ಮದಿಯಿಂದ ಇದ್ದಾನೆ. ಆದರೆ ಇಂಥ ಘಟನೆಗಳು ಆಗಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲ ಸಮಾಜ ಮುಖಂಡರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋದು ಇಷ್ಟೇ, ಇಂಥ ಘಟನೆಯಿಂದ ನಾವು ದೂರ ಇದ್ದು ಭಾಳ ಒಳ್ಳೆಯದಾಗ್ತದೆ. ಇಂಥ ಘಟನೆಗೆ ಯಾರೂ ಸಹಾಯನೂ ಮಾಡೋಕ್ಕೆ ಹೋಗ್ಬಾರ್ದು. ಇಂಥ ಘಟನೆಗಳು ಆಗ್ಬಾರ್ದು. ಇಂಥ ಘಟನೆಗಳು ಆಗಲಿಲ್ಲ ಅಂದರೆ ಊರು ನೆಮ್ಮದಿಯಿಂದ ಇರೋಂಥ ಕೆಲಸ ಆಗ್ತದೆ. ಇಂಥ ಘಟನೆಗಳು ಆಗೋದ್ರಿಂದ ಊರಿನಲ್ಲಿ ಭಾಳ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಮುಂದೆ ಈ ಥರ ಆಗಲಾರ್ದು ನೋಡ್ಕೊಂಡು ಹೋಗೋಂಥ ಜವಾಬ್ದಾರಿ ಎಲ್ಲ ಹಿರಿಯ ಸಮಾಜ ಮುಖಂಡರ ಮೇಲಿದೆ, ಎಲ್ಲ ಸಮಾಜದವ್ರದ್ದು. ನಾನು ಹೇಳ್ತಿರೋದು ನಮ್ಮ ಮೇಲೇನಿದೆ. ಆ ಕೆಲಸ ಮಾಡೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದಕ್ಕೆ ಡಿಪಾರ್ಟ್ಮೆಂಟು ಆ ಥರ ಘಟನೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗೋಂಥ ಒಂದು ಕೆಲಸವನ್ನು ಮಾಡಬೇಕು. ಈಗೇನಾಗ್ತದೆ, ಈಗ ಏನರ ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳಕ್ಕೆ ಹೋದ್ರೆ ವಿರೋಧ ಪಕ್ಷದಾಗಾರ ಇರುತ್ತೆ. ನಾನು ವಿರೋಧ ಪಕ್ಷದಾಗ ಅದೀನಂತೂ ಹೇಳಕ್ಕೆ ಹೋಗಲ್ಲ, ಆಡಳಿತ ಪಕ್ಷ ನಾನು ಯಾವತ್ತೂ ಇಂಥ ಘಟನೆ ಆಗಲಾರ್ದಂಗೆ ನನ್ನ ಅಧಿಕಾರದಾಗಿದ್ದ ನೋಡ್ಕೊಂಡು ಹೋಗಿದ್ದೇನೆ. ಇವತ್ತು ನನ್ನ ಅಧಿಕಾರದಿದ್ದಂಥ ಸಂದರ್ಭ ಅಂಬ್ಯಾಳ ಎಂಬ ಗ್ರಾಮದಲ್ಲಿ ಒಂದು ಈ ಥರ ಘಟನೆ ಆಗಿತ್ತು. ಹನುಮಂತೇವ್ರ ದೇವಸ್ಥಾನದಲ್ಲಿ ಬಾಜು ಗ್ರಾಮಸ್ಥ, ಅಂದರೆ ನನ್ನ ಮತಕ್ಷೇತ್ರಕ್ಕೆ ಅದು ಬರೋಂಗಿಲ್ಲ, ಶಾಪುರ ಮತಕ್ಷೇತ್ರ ಬರುತ್ತೆ. ಆ ಗ್ರಾಮದವರು ಹುನಳ್ಳಿ ಗ್ರಾಮದವರಿಗೆ ಕೆಲವೊಂದು ದಲಿತರಿಗೆ ದೇವಸ್ಥಾನದಾಗ ಕರ್ಕೊಂಡಿದ್ದಿಲ್ಲ. ನಾನೇ ಸ್ವತಃ ಎಲ್ಲ ದಲಿತರನ್ನು ಕರ್ಕೊಂಡು ದೇವಸ್ಥಾನ ಪ್ರವೇಶ ತಮ್ಮೆಲ್ಲರ ಜೊತೆಗೆ ಮಾಡಿದೆ ಅಂತ. ಆ ಥರ ಘಟನೆ ಆದರೂ ತಕ್ಷಣ ಹೋಗಿ ಸ್ಪಂದಿಸೋಂಥ ಕೆಲಸವನ್ನು ಮಾಡಿದೆ. ಇವತ್ತು ನಾವು ಅಧಿಕಾರದಾಗಿದ್ದಂಥವ್ರು ಏನು ಮಾಡ್ತಾ ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೋಬೇಕಾದ್ರೆ ಆದಾಗ ತಕ್ಷಣ ಸ್ಪಂದಿಸಿದ್ರೆ ಇಂಥ ಸಮಸ್ಯೆ ಆಗ್ಲಾರ್ದಂಗೆ ಇರ್ತದೆ. ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಹೊರತಾಗಿ ಬೇರೆ ವಿಷಯಕ್ಕೆ ಅಲ್ಲ ಅಂತ ನನ್ನ ಭಾವನೆ.